ದರ್ಶನ್ ನಾನು ಹೇಳ್ತಾ ಇರೋದು ಈಗ ನಾನು ಅವಾಗಲೇ ಹೇಳಿದೆ ಗ್ಯಾರಂಟಿಗಳ ವಿಚಾರ. ಗ್ಯಾರಂಟಿಗಳ ಅದ್ಭುತವಾದ ಕಾರ್ಯಕ್ರಮಗಳು, ಅದರಲ್ಲಿ ಎರಡು ಮಾತಿಲ್ಲ. ದುರ್ಬಲ ವರ್ಗಗಳನ್ನು ಮೇಲಕ್ಕೆತ್ತುವುದು ಮತ್ತು ಕೊಂಡುಕೊಳ್ಳುವಂತಹ ಶಕ್ತಿಯನ್ನು ಪ್ರತಿಯೊಬ್ಬರಿಗೂ ಕೊಡುವಂಥದ್ದು ತುಂಬ ಒಳ್ಳೆ ಕಾರ್ಯಕ್ರಮ. ಅದನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಇವನ್ BJP ಕೂಡ ಕಾಪಿ ಮಾಡ್ತಾ ಇದೆ, ಅದರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಸಿದ್ದರಾಮಯ್ಯನವರನ್ನ ಮುಂದಿನ ಪೀಳಿಗೆ ನಾವು ಬಿಡಿ, ನಾವು ಮುಗೀತು. ಈಗ ಏನು ಜೆನ್ಜಿ ಕಿಡ್ಸ್ ಬರ್ತಾ ಇದ್ದಾರೆ, ಈಗ ಅದಕ್ಕೂ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ 2026 ಇನ್ನೊಂದು ಹೊಸ ಜನರೇಷನ್ ಬೇರೆ ಬರ್ತಾ ಇದೆ. ಸೊ ಈಗ ದೇವರಾಜ್ ಅರಸ್ ಅವರು ಇದ್ದಾಗ ನಾವು ಇದ್ದು ಹುಟ್ಟೇ ಇರಲಿಲ್ಲ, ಹೌದಾ? ನಾವೆಲ್ಲರೂ ನೀವು ಮೂರು ಜನ ಮತ್ತು ನಾವೆಲ್ಲರೂ ಕೂಡ ವಿ ಆರ್ ಇನ್ ಒನ್ ಸೇಮ್ ಬೋಟ್. ನಾವೆಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಒಂದೇ ಏಜ್ ಗ್ರೂಪ್ ಅವರು. ನಾವು ನೋಡಿಲ್ಲ ದೇವರಾಜ್ ಅರಸ್ ಅವರನ್ನ, ಬಟ್ ನಮ್ಮ ಹಿರಿಯರು ಹೇಳಿದ್ದನ್ನು ಕೇಳಿ ನಾವು ದೇವರಾಜ್ ಅರಸ್ ಅವ್ರ ಬಗ್ಗೆ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀವಿ, ಅವರ ಕಾರ್ಯಕ್ರಮಗಳನ್ನು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂದರೆ ಅದು ಅವ್ರ ಸಾಧನೆ ಮಾತಾಡಿರೋದು. ಅದೇ ರೀತಿ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡುವಾಗ ನಾವು ಯಾವಾಗಲೂ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ರಂತೆ, ಯಾವಾಗಲೂ ಅದು ಅಲ್ಲ. ಮುಂದಿನ ಪೀಳಿಗೆ ನೆನಪಿಟ್ಟುಕೊಳ್ಳುವಂಥ ದೀರ್ಘಾವಧಿಯಲ್ಲಿ ಜನರಿಗೂ ಕೂಡ ಅನುಕೂಲವಾಗುವಂಥ ಕಾರ್ಯಕ್ರಮಗಳು. ದೇವೇಗೌಡರನ್ನ ನಾನು ನೆನಪು ಮಾಡ್ಕೊಳ್ತೀವಿ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ, ದೇವೇಗೌಡರನ್ನ ನೆನಪು ಮಾಡ್ಕೊಳ್ತೀವಿ ನಾವು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ. ಸೊ ಈ ಥರ ಅವ್ರ ಆಳ್ವಿಕೆ ನಡೆಸಿದ್ದು ತುಂಬ ಶಾರ್ಟ್ ಪೀರಿಯಡ್, ಬಟ್ ಅವರ ಕಾರ್ಯಕ್ರಮಗಳನ್ನು ಈಗಲೂ ನೆನಪಿಸ್ಕೋತೀವಿ. ತುಂಬ ಲಾಂಗ್ ಪೀರಿಯಡ್ ಆಳ್ವಿಕೆ ನಡೆಸಿದ ಸಿದ್ದರಾಮಯ್ಯನವರ ಕಾರ್ಯಕ್ರಮಗಳನ್ನು ಮುಂದಿನ ಪೀಳಿಗೆ ನೆನಪಿಟ್ಕೊಳ್ಬೇಕು ಅಂದರೆ ಅದು ದೀರ್ಘಾವಧಿ ಫಲಿತಾಂಶ ಕೊಡುವಂತಿರಬೇಕು ಅಂತ ಒಂದು 5 ಹೇಳಿ. ಮೇಡಮ್, ನಾನು ಇವಾಗ ಹೇಳ್ತಾ ಇರುವಂತದ್ದು, ನಾನು ಇನ್ನೂ ಶುರುನೇ ಮಾಡಲಿಲ್ಲ, ನೀವು ಕೇಳಿದ್ರಿ. ನಾನು GDP 6ನೇ ಸ್ಥಾನದಲ್ಲಿ ಮುಂದೆ ಕಂಟಿನ್ಯೂ ಮಾಡಕ್ ಬಿಡಿ ಮೇಡಮ್. ಒಂದು ನಿಮಿಷ, ನನಗೆ ಫಸ್ಟ್ ಯಾವತ್ತು ರಾಜ್ಯ ಬಿದ್ದೋಗಿತ್ತು ದರ್ಶನ್, ಯಾವತ್ತು ಬಿದ್ದು ಕಳಪೆ ಆಗಿತ್ತು, ಬಡತನದಿಂದ ಅವಕಾಶ ಕೊಡಿ ಮೇಡಮ್, ಅದನ್ನ ಹೆಂಗ ಮೇಲೆ ಅವಕಾಶ ಕೊಡಿ ಬಿಡಿ ಮೇಡಮ್. ಹಾಗೇನೆ ಇವತ್ತು ಗ್ಲೋಬಲ್ ಇನ್ವೆಸ್ಟ್ ಮೀಟ್ ಅಲ್ಲಿ ಅತಿ ಹೆಚ್ಚು ಕರ್ನಾಟಕಕ್ಕೆ ಏನಾದರೂ ಹರಿದು ಬಂದಿದೆ ಅಂತಂದ್ರೆ 10,26,000 ಕೋಟಿ. ಮೇಡಮ್, ಇವತ್ತು ಕರ್ನಾಟಕ ರಾಜ್ಯದ ಬಗ್ಗೆ ನೀವು ಪ್ರಶ್ನೆ ಮಾಡಿದ್ರಿ. ಮೇಡಮ್, ಟೌನ್ ಹಾಲ್ನ ಅಡ ಇಟ್ಟವರು ಕಾಂಗ್ರೆಸ್ ಪಕ್ಷದವರು ಅಲ್ಲ ಮೇಡಮ್, ಕೇರ್ ಮಾರ್ಕೆಟ್ ನ ಅಡ ಇಟ್ಟವರು ಕಾಂಗ್ರೆಸ್ ಪಕ್ಷದವರು ಅಲ್ಲ. ಒಂದ್ ನಿಮಿಷ ಮೇಡಮ್, ಪ್ರಶ್ನೆ ಕೇಳಾಗಿದೆ, ನನಗೆ ಅವಕಾಶ ಕೊಡಿ. ನಮ್ಮ ಸಾಧನೆ ಕೇಳ್ತಾ ಇದ್ದೀರಾ ಮೇಡಮ್? ಸಾಧನೆ ಹೇಳ್ಬೇಕಾದ್ರೆ ಹಿಂದಿದ್ದು ಹೇಳ್ಬೇಕಾಗುತ್ತಲ್ಲ. ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ಹೇಳಕ್ ಬಿಡಿ ಮೇಡಮ್. ಹಾಗೇನೆ KSRTC BJPನವರು ಅಧಿಕಾರದಿಂದ ಇಳಿಬೇಕಾದ್ರೆ 5,000 ಕೋಟಿ ಸಾಲ ಇಟ್ಟಿದ್ರು. ಆದ್ರೆ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ 5,800 ಹೊಸ ಬಸ್ಗಳನ್ನ ಖರೀದಿ ಮಾಡುವಂತಹ ಕೆಲಸವನ್ನ ನಾವು ಮಾಡಿದ್ವಿ. ನೀವು ಪಂಚಾಯತ್ ರಾಜ್ ಬಗ್ಗೆ ಮಾತಾಡಿದ್ರಿ. ಕೇಂದ್ರ ಸರ್ಕಾರದಿಂದ ಕೊಡಲ್ಪಡುವ ನಂಬರ್ 1 ಪ್ರಶಸ್ತಿಯನ್ನ ನಮ್ಮ ರಾಜ್ಯ ಸರ್ಕಾರ ಪಂಚಾಯತ್ ರಾಜ್ಗೆ ಸಿಕ್ಕಿದೆ, ನಮ್ಮ ರಾಜ್ಯದ ಗ್ರಾಮೀಣಾಭಿವೃದ್ಧಿಗೆ ಸಿಕ್ಕಿದೆ, ನಮ್ಮ ರಾಜ್ಯದ ಏನು KSRTCಗೆ ಇಡೀ ದೇಶದಲ್ಲಿ ನಂಬರ್ 1 ಪ್ರಶಸ್ತಿ ಸಿಗ್ತಾ ಇದೆ ಅಂತಂದ್ರೆ ಅದು ರಾಜ್ಯ ಸರ್ಕಾರದ ಸಾಧನೆ. ಮೇಡಮ್, ನೀರಾವರಿ ವಿಚಾರಕ್ಕೆ ಬರೋಣ. ಎತ್ತಿನೊಳೆ ಶಂಕುಸ್ಥಾಪನೆಯನ್ನು ನಾವೇ ಮಾಡಿದ್ದೆವು. ಇವತ್ತು ಹಾಸನ ತನಕ ಹರಿಸುವಂತ ಕೆಲಸವನ್ನು ಇದೇ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಮಾಡಿರ್ತಕ್ಕಂಥದ್ದು. ಈ ಕ್ಷಣಕ್ಕೆ ಈಗಿನ ಪರಿಸ್ಥಿತಿಯಿಂದ ಜನರನ್ನ ಮೇಲಕ್ಕೆತ್ತುವ ಕಾರ್ಯಕ್ರಮ ಡ್ಯಾಮ್ ಕಟ್ಟಿದ್ರು. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಮೇಕೆದಾಟು ಡ್ಯಾಮ್ ಕಟ್ಟಿದ್ರು, ಎತ್ತಿನ ಹೊಳೆ ನೀರನ್ನ ಕಟ್ಟ ಕಡೆಗೆ ಎಲ್ಲಿವರೆಗೆ ಇತ್ತು ಯೋಜನೆ ಅಲ್ಲಿಗೆ ಮಹದಾಯಿ ಶಾಶ್ವತ ಪರಿಹಾರ ಒದಗಿಸಿಕೊಟ್ರು. ಈ ತರ ಮಾತಾಡಿ ಸರ್, ಈ ತರ ಹೇಳಿ. ನೀವು ನಾನು ಪ್ರತಿ ಪ್ರಶ್ನೆಗೆ ಕೌಂಟರ್ ಅಟ್ಯಾಕ್ ಮಾಡಿದ್ರೆ ಆಗಲ್ಲ. ನೀವು ಸಾಧನೆ ಅಡ್ಮಿನಿಸ್ಟ್ರೇಷನ್ ಹೇಳ್ತೀರಿ. ಯಾಕೆ ಅದು ಸಾಧನೆ ಅಲ್ವಾ? KSRTC 5,800 ಬಸ್ ಬಿಟ್ಟಿರೋದು ಸಾಧನೆ ಅಲ್ವಾ? ಬೆಳಗಾವಿನಲ್ಲಿ ಪಶು ವಿಶ್ವವಿದ್ಯಾಲಯ ಕಟ್ಟಿರೋದು ಸಾಧನೆ ಅಲ್ವಾ? ಗದಗದಲ್ಲಿ 450 ಬೆಡ್ಡಿನ ಆಸ್ಪತ್ರೆ ಕಟ್ಟಿರೋದು ಸಾಧನೆ ಅಲ್ವಾ? ತುಮಕೂರಿಗೆ 1,250 ಕೋಟಿ ರೂಪಾಯಿ ಕೊಟ್ಟಿರೋದು ಸಾಧನೆ ಅಲ್ವಾ? ಹೆಗ್ಗಡದೇವನ ಕೋಟೆಗೆ 770
150 ಕೋಟಿ ಕೊಟ್ಟಿರೋದು ಸಾಧನೆ ಅಲ್ವಾ? ಮೊನ್ನೆ ಅಷ್ಟೇ ಏನು ಕೊಪ್ಪಳದಲ್ಲಿ 2,000 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಹೊಸ ಯೋಜನೆಗೆ ಶಂಕುಸ್ಥಾಪನೆ ಮಾಡಿರೋದು ಸಾಧನೆ ಅಲ್ವಾ? ನಿನ್ನೆ ಅಷ್ಟೇ ಹಾವೇರಿನಲ್ಲಿ ಒಂದು ಮೆಡಿಕಲ್ ಕಾಲೇಜ್ನ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಸಾಧನೆ ಅಲ್ವಾ? ನಮ್ಮ ಸಾಧನೆ ಜನರ ಮುಂದೆ ಇದೆ. ಹಾಗೇನೆ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ ಹೃದಯ ಜ್ಯೋತಿ ಅನ್ನುವಂಥ ಕಾರ್ಯಕ್ರಮ ಮಾಡಿ ಸುಮಾರು 2.5 ಲಕ್ಷ ಜನಕ್ಕೆ ಏನು ಹೃದಯ ಕಾಯಿಲೆ ಇದ್ದವರಿಗೆ ಅನುಕೂಲ ಆಗಿದೆ. ಇದು ಸಾಧನೆ ಅಲ್ವಾ? ಒಟ್ಟು 219 ಡಯಾಲಿಸಿಸ್ ಸೆಂಟರ್ಗಳನ್ನ ಮಾಡಿದ್ದೀವಿ. ಇದು ನಮ್ಮ ಸರ್ಕಾರದ ಸಾಧನೆ ಅಲ್ವಾ? ನಿಮ್ಮ ಪಾರ್ಟಿ ಒಂದ್ ನಿಮಿಷ ತಡ್ರಿ. ಯಾವ dialysis center ಇಲ್ಲ. ನಿಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಎಷ್ಟು ಮಾಡಿದಿರಿ ಎಷ್ಟು ಮಾಡಿಲ್ಲ ಅಂತ ನಾನು ಸಾಧನೆ ಮಾಡಿರೋದು ಸಾಕ್ಷಿ ಗುಡ್ಡೆ ಮಾತಾಡ್ತಾ ಇರೋದು. ನಾನು ಹೇಳ್ತಾ ಇರೋದು ಸಿದ್ದರಾಮಯ್ಯನವರ ಕನಸಿನಂತೆ ಅವರು ಏನೇನ್ ಮಾಡಿದ್ದಾರೆ. ಈಗ ಮೋದಿ ಅವ್ರ ಸಾಧನೆ ಏನು ಅಂದ್ರೂ ಕೂಡ ವಿಶ್ವ ಅವ್ರು ತಡ್ಕಾಡ್ಬೋದು. ಅವರು ಇವ್ರ ರೀತಿ ಆ ಶಾಲೆ ಕೊಟ್ಟಿಲ್ವಾ, ಅದು ಮಾಡಿಲ್ವಾ, ಇದು ಮಾಡಿಲ್ವಾ ಅಂತ ಹೇಳ್ಬಹುದು. ಬಟ್ ಪರ್ಟಿಕ್ಯುಲರ್ ಆಗಿ ಪ್ರತಿಯೊಬ್ಬ ರಾಜಕಾರಣಿಗೆ ಒಂದು ಕನಸಿರುತ್ತೆ. ಆ ಕನಸುಗಳನ್ನು ಇಟ್ಕೊಂಡು ಬರ್ತಾರೆ. ಬಂದು ಅವರು ಆ ಕನಸುಗಳನ್ನು ಈಡೇರಿಸಿ ಈ ಒಂದು ಕರ್ನಾಟಕ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ ಅಜರಾಮರರಾಗಿ ಉಳಿತಾರೆ. ಅವರು ಮಾಡಿರುವಂಥ ಪರ್ಟಿಕ್ಯುಲರ್ ಸಾಧನೆಗಳು ಅದು ಮುಂದಿನ ಪೀಳಿಗೆಯು ನೆನಪಿಟ್ಟುಕೊಳ್ಳುವಂಥದ್ದು. ಅಂತಹ ಕಾರ್ಯಗಳ ಬಗ್ಗೆ ನಾನು ಕೇಳ್ತಾ ಇದ್ದೀನಿ. ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು ಉತ್ತಮ ಆಡಳಿತ ಕೊಡುವುದು, ಒಂದು ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ನಡೆಸೋದು ಮತ್ತು ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ಗಳನ್ನು ಮುಂದುವರಿಸ್ಕೊಂಡು ಹೋಗೋದು, ಇಟ್ಸ್ ಆಲ್ ಫೇರ್. ಅದನ್ನು ಯಾರು ಬೇಕಾದರೂ ಮಾಡ್ತಾರೆ. ನಾಳೆ ದರ್ಶನ್ ಮುಖ್ಯಮಂತ್ರಿ ಆಗಲಿ, ವಿಶ್ವ ಅವರಾಗಲಿ, ಅಶ್ವಿನ್ ಅವರಾಗಲಿ, ರಾಧಾ ಹಿರೇಗೌಡರಾಗಲಿ ಅದು ಮಾಡ್ತಾರೆ. ನಾವು ಮಾಡಲಿಲ್ಲ ಅಂತಂದ್ರೂ ಅದು ತನ್ನ ಪಾಡಿಗೆ ತಾನು ಆಗೇ ಆಗುತ್ತೆ. ಯಾಕೆ ಅಂತಂದರೆ ನಾವು ಆನ್ಗೋಯಿಂಗ್ ಬಜೆಟಲ್ಲಿ ಅಂತಹ ಅಲೋಕೇಶನ್ಸ್ ಮಾಡ್ತಾ ಇರ್ತೀವಿ, ಹೊಸ ಪ್ರಾಜೆಕ್ಟ್ಸ್. ಅದೆಲ್ಲ ಮಾನದಂಡ. ಒಬ್ಬ ವ್ಯಕ್ತಿಯ ಸಾಧನೆ ಮಾನದಂಡ ಏನು ಅಂತಂದರೆ ಇಡೀ ಚರಿತ್ರೆ ನೆನಪಿಟ್ಟುಕೊಳ್ಳುವಂತಹ ಸಾಧನೆಗಳು. ಐ ವಿಲ್ ಕಮ್ ಬ್ಯಾಕ್, ಆಡಿಯನ್ಸ್ಗೆ ಹೋಗ್ತೀನಿ ನಾನು. ಏನು ಹೇಳ್ತಾರೆ ಕೇಳೋಣ. ಯಾರು ಮಾತಾಡ್ತೀರಿ ಇಲ್ಲಿ? ಸರ್ ನಮಸ್ಕಾರ, ನನ್ನ ಹೆಸರು ಅಮಿತ್ ಹೆಬ್ಬಾರ್ ಅಂತ, ಒಂದು ಲಾ ಸ್ಟೂಡೆಂಟು. ಸರ್ ನಾನು ಈಗಷ್ಟೇ ಒಂದು ರೀಸೆಂಟಾಗಿ ನಡೀತಿರೋ ಸ್ಟೂಡೆಂಟ್ಸ್ಗೆ ಒಂದು ಸಮಸ್ಯೆಗಳಿದೆ, ಅದನ್ನು ನಾನು ಹೈಲೈಟ್ ಮಾಡಬೇಕಂತ ಇಷ್ಟಪಡ್ತೀನಿ. ಈ KSLU ಅಂತ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಆಗಿರ್ಬೋದು, VTU ಆಗಿರ್ಬೋದು, ರಿವ್ಯಾಲ್ಯೂಯೇಷನ್ ಫೀಸ್ ಅಂತ ತೊಗೊತಾರೆ. ಎಷ್ಟೊಂದು ಸಲ ರಿವ್ಯಾಲ್ಯೂಯೇಷನಲ್ಲಿ ಹೆಚ್ಚು ಕಡಿಮೆ 20ರಿಂದ 30 ಮಾರ್ಕ್ಸ್ ಎಕ್ಸ್ಟ್ರಾ ಜಾಸ್ತಿ ಆಗ್ತಿದೆ. ಸೊ ಹಂಗಿದ್ದಾಗ ಅಷ್ಟು ಜಾಸ್ತಿ ಆಗೋವಾಗ ಫಸ್ಟ್ ವ್ಯಾಲ್ಯೂಯೇಷನ್ದು ಆ ಒಂದು ಪ್ರೋಸೆಸ್ದು ವ್ಯಾಲ್ಯೂ ಏನಿದೆ ಅದು ಕಡಿಮೆ ಆಗ್ತಾ ಇದೆ. ಡ್ರಗ್ಸ್ ವಿಷಯವಾಗಿ ದೊಡ್ಡ ಇದೇ ನಡೆದಿದೆ ಇವಾಗ ಕರ್ನಾಟಕದಲ್ಲಿ. ಅಲ್ಲಿ ಇರೋ ಬೆಂಗಳೂರು ಪೊಲೀಸ್ ಅವರೇ ಏನೂ ಮಾಡ್ತಿಲ್ಲ, ಮುಂಬೈಯಿಂದ ಬಂದು ಪೊಲೀಸ್ ಸೀಸ್ ಮಾಡ್ತಾ ಇದ್ದಾರೆ ಅಲ್ಲಿ. ಸೊ ಗೃಹ ಇಲಾಖೆದು ಕಂಪ್ಲೀಟ್ ಫೇಲಿಯರ್ ಇದರಲ್ಲಿ. ಇವನ್ ಅನ್ಎಂಪ್ಲಾಯ್ಮೆಂಟ್ ಹೊಸ ಉದ್ಯೋಗಗಳ ಭರ್ತಿ ಆಗದೆ ಒಂದು ಸಂಘಟನೆ ಕಟ್ಕೊಂಡು ಅಧಿವೇಶನದ ಸಂದರ್ಭದಲ್ಲಿ ಭಾಳಷ್ಟು ಜನ ವಿದ್ಯಾರ್ಥಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾರೆ ಅಂತ ಅವರಿಗೆ ಪ್ರೊಟೆಸ್ಟ್ಗೂ ಕೂಡ ಅನುಮತಿ ಕೊಟ್ಟಿಲ್ಲ ಈ ಸರ್ಕಾರ. ಹೇಡಿ ಸರ್ಕಾರ ಹೆದರಿ. ಯಾಕೆ ಅಂದರೆ ಮುಂದಿನ ಭವಿಷ್ಯವನ್ನು ಮಂಕು ಮಾಡಿರುವಂಥ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಅವಕಾಶ ಕೊಡಲಿಲ್ಲ. ಲಕ್ಷಾಂತರ ಜನ ಯುವಕರು ಧಾರವಾಡದಲ್ಲಿ ಪ್ರತಿಭಟನೆ ಮಾಡಿದ್ರು, ಅವ್ರನ್ನ ಎತ್ತಾಕೊಂಡು ಹೋದರು. ಸೊ ವ್ಯಾಲಿಡ್. ಮಹಾರಾಷ್ಟ್ರದ ಪೊಲೀಸರು ಬಂದು ನಮ್ಮ ರಾಜ್ಯದಲ್ಲಿರುವಂತಹ ಡ್ರಗ್ಸನ್ನ ಸೀಸ್ ಮಾಡಿ ತಗೊಂಡು ಹೋಗ್ತಾರೆ ಅಂತಂದರೆ ಚಪ್ಪಾಳೆ ನಮ್ಮ ಪೊಲೀಸರಿಗೆ. ಮೇಡಮ್, ರಾಜ್ಯ ಸರ್ಕಾರ ಒಟ್ಟು 70,000 ನೇಮಕಾತಿಗಳನ್ನ ಮಾಡಿದೆ. ಮತ್ತೆ ಉದ್ಯೋಗದ ವಿಚಾರ ಮೊದಲು ನೀವೊಂದು ಕೇಳಿದ್ರಿ, ಸಿದ್ದರಾಮಯ್ಯನವರು ಕೊಡುಗೆ ಅಂತೇಳಿ. ಮೇಡಮ್, ಪೌರ ಕಾರ್ಮಿಕರನ್ನ ಒಟ್ಟು 12,692 ಜನರನ್ನ ಕಾಯಂ ಮಾಡುವಂತ ಕೆಲಸ ಮಾಡಿದ್ದೀವಿ. ಶಿಕ್ಷಣದ ವಿಚಾರಕ್ಕೆ ಬಂದ್ರೆ ಒಟ್ಟು 13,400 ನೇಮಕಾತಿಯ ಪ್ರೋಸೆಸ್ಗಳು ನಡೀತಾ ಇದೆ. ಪೊಲೀಸ್ ಇಲಾಖೆಯಲ್ಲಿ 3,400 ಪ್ರೋಸೆಸ್ಗಳು ನಡೀತಾ ಇದೆ. ಮತ್ತೆ ಇನ್ನೊಂದು ಮೇಡಮ್, ಬಹಳ ಮುಖ್ಯವಾಗಿ ಡ್ರಗ್ಸ್ ವಿಚಾರ ಕೇಳಿದ್ರು. ಮೇಡಮ್, ಇದೇ ಅದಾನಿಯ ಮುನ್ರಾ ಪೋರ್ಟ್ ಇಂದ ಈ ದೇಶದೊಳಗಡೆ 30,000 ಕೋಟಿ ರೂಪಾಯಿ ಡ್ರಗ್ಸ್ ಈ ದೇಶದೊಳಗಡೆ ಬಂದಿದೆ. ಮೇಡಮ್, ಇದೇ 23, 22, 20, 19ರಲ್ಲಿ ಎಷ್ಟು ಡ್ರಗ್ಸ್ ಪ್ರಕರಣ ನಡೆದಿದೆ ಗೊತ್ತಿದೆ. ಮೇಡಮ್, ಕೆಲವೊಂದು ಪ್ರಕರಣ ಅಲ್ಲಿ ಬಂಧನ ಆದಾಗ ಆ ಪೊಲೀಸ್ನವ್ರು ಬಂದು ಇಲ್ಲಿ ಬಂಧಿಸುವಂತದ್ದು, ಇಲ್ಲಿನ ಪ್ರಕರಣಗಳಾದಾಗ ಅಲ್ಲಿ ಹೋಗಿ ಬಂಧಿಸುವಂತ ಕೆಲಸಗಳು ಆಗಿದೆ.